ನೋಡಿ, ಬಿಡದಿ ಟೌನ್ಶಿಪ್ ಜಟಾಪಟಿ ಇದೆಯಲ್ಲ, ಸಿಕ್ಕಾಪಟ್ಟೆ ಕಿಚ್ಚನ್ನ ಜಾಸ್ತಿ ಮಾಡ್ತಾ ಇದೆ. ಬಿಡದಿ ಟೌನ್ಶಿಪ್ಗೆ ರಾಜ್ಯ ಸರ್ಕಾರ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಮಗದೊಂದು ಕಡೆ ಸರ್ಕಾರದ ವಿರುದ್ಧ ಅನ್ನದಾತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆಯನ್ನ ಮಾಡೇ ತೀರ್ತೀವಿ ಅಂತ ಬಹಳ ಉತ್ಸುಕರಾಗಿದ್ದಾರೆ, ಬಹಳ ಉತ್ಸಾಹಭರಿತರಾಗೂ ಕಂಡು ಬರ್ತಾ ಇದ್ದಾರೆ. ಆದರೆ ಈ ಭಾಗದ ರೈತರಿದ್ದಾರಲ್ಲ, ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 3 ಗ್ರಾಮಗಳ 518 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಆದರೆ ಸರ್ಕಾರದ ಈ ನಿರ್ಧಾರವನ್ನು ಖಂಡಿಸಿ ರೈತರು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ಈ ಹೋರಾಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲವನ್ನು ಕೊಟ್ಟಿದೆ. ಒಂದು ಕಡೆ ಕುಮಾರಸ್ವಾಮಿ ಅವರ ಆದಿಯಾಗಿ, ನಿಖಿಲ್ ಕುಮಾರಸ್ವಾಮಿ ಅವರ ಆದಿಯಾಗಿ, ಅಷ್ಟೇ ಯಾಕೆ ದೇವೇಗೌಡರು ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಬಿಜೆಪಿ ವಿಚಾರಕ್ಕೆ ಬರೋಣ. ಬಿಜೆಪಿಯಲ್ಲೂ ಸಹ ವಿಜೇಂದ್ರ ಅವರು ಈ ಒಂದು ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿನಿತ್ಯವೂ ನಡೀತಾ ಇರ್ತಕ್ಕಂಥ ಹೋರಾಟ. ಸೊ ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಆಗಬಾರ್ದು, ಇದರಿಂದ ರೈತರು ತಮ್ಮ ಭೂಮಿಯನ್ನು ಕಳ್ಕೊಳ್ತಾರೆ. ನೂರಾರು ವರ್ಷಗಳಿಂದ ಭೂಮಿಯ ಜೊತೆಗೆ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ದಾರೆ. ಭೂಮಿಯಲ್ಲಿ ನಾವು ಉಳುಮೆ ಮಾಡ್ತಾ ಇದೀವೋ ಇಲ್ವೋ ಬೇರೆ ವಿಚಾರ, ಆದರೆ ಉಳುಮೆ ಮಾಡ್ತಾ ಇದ್ದೀವಿ, ಅದು ಸಂಪದ್ಭರಿತವಾಗಿರ್ತಕ್ಕಂಥ ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಭೂಮಿ, ನಾವು ಹೆಂಗ್ರಿ ಬಿಟ್ಕೊಡೋಣ ಅಂತ ಇದ್ದಾರೆ ರೈತರ ಪ್ರಶ್ನೆ. ಈಗ ಮುಖ್ಯಮಂತ್ರಿಗಳು ಅಥವಾ ರಾಜ್ಯ ಸರ್ಕಾರ ಏನು ಹೇಳ್ತಿದೆ ಅಂದರೆ, ಅದು ಬಂಜರು ಭೂಮಿಯಲ್ಲಿ ಏನು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇದ್ದಾರೆ. ಆದರೆ ಇವರು ವಿತ್ ಎವಿಡೆನ್ಸನ್ನು ಇಟ್ಕೊಂಡು ರೈತರು ಎಲ್ರಿ ಬಂಜರು ಭೂಮಿ ಎಲ್ಲಿದೆ ನೋಡಿ, ಆಳೆತ್ತರದ ತೆಂಗಿನ ಮರಗಳು ನಿಂತವೆ, ಬೆಳೆದು ನಿಂತವೆ, ಬಾಳೆ ಗಿಡಗಳನ್ನು ಹಾಕ್ಕೊಂಡಿದ್ದೀವಿ, ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀವಿ, ಹೂವು ಬೆಳೀತಾ ಇದೆಯಲ್ರಿ, ಸೇವಂತಿಗೆ ಹೂವು ಬೆಳೀತಾ ಇದೀವಿ, ಚೆಂಡು ಹೂವು ಬೆಳೀತಾ ಇದ್ದೀವಿ, ಹೆಂಗಿದ್ರೆ ನೀವು ಬಂಜರು ಭೂಮಿ ಅಂತ ಕರಿತೀರಿ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ರೀತಿಯಾಗಿ ಸಾಕಷ್ಟು ಗೊಂದಲಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ. ಓಕೆ ವೀಕ್ಷಕರೇ, ಇನ್ನು ಈ ಒಂದು ಹೋರಾಟದಲ್ಲಿ ಏನು ರೈತರೆಲ್ಲ ಭಾಗಿಯಾಗಿದ್ದಾರಲ್ವಾ, ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಂಜನ್ ಮಹಿಳೆಯರು ಮತ್ತು ಅಲ್ಲಿ ಒಂದಷ್ಟು ಜನ ಯಾರೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರನ್ನು ಮಾತನಾಡಿಸಿದ್ದಾರೆ. ಒಂದ್ಸಲ ನೋಡ್ಕೊಂಬರೋಣ. ನೋಡಿ, ಬಿಡದಿಯ ಬಳಿ ರೈತರ ಸ್ವತ್ತನ್ನು ವಶಪಡಿಸ್ಕೋಬೇಕು ಅಂತೇಳಿ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ನನ್ನ ಜೊತೆ ಇವತ್ತು PNS ವಿಸ್ತಾರ ನ್ಯೂಸ್ ಜೊತೆ ಒಂದಿಷ್ಟು ರೈತ ಮಹಿಳೆಯರಿದ್ದಾರೆ, ಜೊತೆಗೆ ಒಂದಿಷ್ಟು ಮಹಿಳೆಯರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಈಗಾಗಲೇ ಅಧಿಸೂಚನೆ ಆಗಿದೆ, ನಿಮಗೆ ಗೊತ್ತಿರುವಂಥ ವಿಚಾರ ನಾವೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಸೊ ಸಾಕಷ್ಟು ಮಾಧ್ಯಮ ಕೂಡ ಬಂದು ನಿಮ್ಮನ್ನು ಮಾತನಾಡಿಸಿದ್ದಾರೆ, ರಾಜಕೀಯ ನಾಯಕರು ಕೂಡ ಮಾತಾಡಿಸಿದ್ದಾರೆ. ಅಲ್ಟಿಮೇಟ್ ಆಗಿ ನಾಳೆ ಈಗ ಅಧಿಸೂಚನೆ ಹೊರಡಿಸಿರುವಂಥದ್ದು, ನಾಳೆ ಈ ಒಂದು ಜಾಗದಿಂದ ನಮ್ಮ ಮನೆ ಹೋಗಬೇಕು, ನಾವು ಬಿಟ್ಟು ಹೋಗಬೇಕು ಅಂತ ಆದಾಗ ನಿಮ್ಮ ಗೋಳೆ, ನಿಮ್ಮ ಪರಿಸ್ಥಿತಿ ಏನು ಮ್ಯಾಮ್? ಇದ್ರ ಬಗ್ಗೆ ಹೇಳ್ತೀವಿ. ನಾವು ಇಲ್ಲಿರೋದನ್ನೆಲ್ಲ ಬಿಟ್ಬಿಟ್ಟು ಎಲ್ಲೋ ಹೋಗೋಣ ಹೇಳಿ. ಇಲ್ಲಿರೋ ಸೌಲಭ್ಯ ನಮಗೆಲ್ಲೂ ಸಿಗಲ್ಲ, ಇಲ್ಲಿರೋ ಮರ್ಯಾದೆ ಗೌರವ ನಾವು ಬೇರೆಯವರು ಊರಿಗೆ ಬೇರೆ ಜಾಗಕ್ಕೆ ಹೋದ್ರೆ ನಮ್ಗೆ ಕೊಡಲ್ಲ ಯಾರೂ. ಎಲ್ಲ ನಮ್ಮನ್ನ ಒಂಥರ ನೋಡ್ತಾರೆ, ಇಲ್ಲಿ ಆ ಊರಿಂದ ಇವ್ರಿಗೆ ಬಂದರು, ಇವರಿಂದ ಅವ್ರಿಗೆ ಹೋದ್ರು ಅಂತ. ನಾವು ಒಳ್ಳೊಳ್ಳೆ ಮನೆ ಕಟ್ಕೊಂಡಿದ್ದೀವಿ, ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ಕೊಂಡಿದ್ದೀವಿ, ನಾವು ಜೀವನ ಕಟ್ಕೊಂಡಿದ್ದೀವಿ, ಎಲ್ಲಿ ಹೋಗೋಣ ನಾವು? ಅಷ್ಟೇ. ಊಟ ನಾವಿಲ್ಲ ಇರೋದು, ಎಲ್ಲಿ ಹೋಗೋಣ? ಮನೆ ಮಠ ಎಲ್ಲ ಬಿಟ್ಟು ನಾವು ಹೋಗಿ ಬೇರೆ ಕಡೆ ಮನೆ ಕಟ್ಟೋಕ್ಕಾಯ್ತದ ನಮ್ಮ ಕೈಲಿ? ಮನೆ ಹೆಂಗೆ ಕಟ್ಟೋದು ನಾವು? ಜೀವನ ಹೆಂಗೆ ಕಟ್ಕೊಳ್ಳೋದು? ನಾವೇನು ತಿನ್ನೋಣ ಹೊಟ್ಟೆಗೆ? ಅವ್ರು ಎಷ್ಟೇ ದುಡ್ಡು ಕೊಡ್ಬೋದು, 2 ಕೋಟಿ ನಾವು ದುಡಿತೀವಿ, ನಮ್ಮ ಮಕ್ಕಳು ದುಡಿತಾರೆ, ನಮ್ಮ ಗಂಡದಿರು ದುಡಿತಾರೆ, ನಮ್ಗೆ 2 ಕೋಟಿ ಯಾವ ಲೆಕ್ಕ ಇಲ್ಲ ಅವ್ರು ಕೊಡೋ ದುಡ್ಡು. ಅವ್ರು ಇದು 2 ಕೋಟಿ ಕೊಡೋಕ್ಕೆ 30 ಪೇಪರ್ ರೌಂಡ್ಸ್ ಕೊಡ್ರಿ ಅಂತ ಹೇಳೋರಲ್ಲ, ಆ ಪೇಪರ್ ರೌಂಡ್ಸಕ್ಕೆ ನಾವು ಎಷ್ಟು ಕಮಿಷನ್ ಕೊಡಬೇಕು? ನಮ್ಮ ದುಡ್ಡು ಕೊಡ್ತಾರೆ ಅವರು? ದುಡ್ಡು ಕೊಡಲ್ಲ, ಸೈಟು ಕೊಡಲ್ಲ. 30 ಪೇಪರ್ ಕಳ್ಸವ್ರೆ, 30 ಲೀಸ್ಟು, ಅದೇ ಏನೇನು ಕೊಡಬೇಕು ಅಂತ, EC ಇಮಿಟೇಷನು, ಪಾಣಿ, ಏನೇನೋ ಅದು ನಮಗೆ ಹೇಳಕ್ಕೂ ಬರಲ್ಲ, ಅದ್ರ ಹೆಸರೇ ಗೊತ್ತಿಲ್ಲ. ಅದನ್ನೆಲ್ಲ ಅಣ್ಸಕ್ಕೆ ನಾವು ಎಷ್ಟು ಲಕ್ಷ ಖರ್ಚು ಮಾಡಬೇಕು? ನಾವು ನಮ್ಮದೆಲ್ಲ ಪಿತ್ರಾರ್ಜಿತ ಆಸ್ತಿ, ಸ್ವಯರ್ಜಿತ ಆಸ್ತಿ ಆದರೆ ಏನೋ ಅಲ್ಪ ಸ್ವಲ್ಪ ಇರ್ತದೆ, ಅವೆಲ್ಲ ಪೇಪರ್ಗಳು ಇಟ್ಕೊಂಡಿರ್ತಾರೆ. ಸ್ವಯರ್ಜಿತ ಆದರೆ ತಗೊಳ್ಳುವಾಗೆಲ್ಲ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ನಮ್ಮದೆಲ್ಲ ಪಿತ್ರಾರ್ಜಿತ ಆಸ್ತಿ, ನಮ್ಮ ಅತ್ತೆ ನಮ್ಮ ಅವನಿಗೆ ಅವ್ರ ಅತ್ತೆ ಮಾವ ಕೊಟ್ಟಿದ್ದು, ಅವ್ರು ನಮ್ಗೆ ಕೊಟ್ಬಿಟ್ಟು ಹೋಗವ್ರೆ. ನಾವೆಲ್ಲ ಅಣ್ಸನ್ ಪೇಪರ್ನೆಲ್ಲ ನಮ್ಮ ದುಡ್ಡೆಲ್ಲ ಹಿಂಗೆ ಅಧ್ವಾನ ಆಗೋದ್ರೆ ನಮ್ಮ ಮಕ್ಕಳು ನಾವು ಎಲ್ಲೋಗೋಣ? ಅಷ್ಟೇ. ಅವ್ರಿಗೆ ಏನಂದ್ರು ಸ್ಟಾರ್ಟಿಂಗು, ನೀವು ಪಾಣಿ ಒಂದಿದ್ರೆ ನಾವೇ ಪೇಪರ್ ಎಲ್ಲ ನಾವೇ ತಗೋತೀವಿ, ನಿಮ್ಮ ಅಕೌಂಟ್ ದುಡ್ಡು ಹಾಕ್ಬಿಡ್ತೀವಿ ಅಂದರು. ಇವಾಗ ಯಾಕೆ 30 ಪೇಪರ್ ಕೊಡ್ರಿ ಅಂತ ಕಳ್ಸವ್ರೆ? 30 ಪೇಪರ್ ಎಲ್ಲ ಅಣ್ಸನ್ ನಾವು ಪಿತ್ರಾರ್ಜಿತ ಆಸ್ತಿ ಅವರು 30 ಪೇಪರ್ ಅಣ್ಸ್ಕೊಡ್ಬೇಕಂತೆ. ಏನು ಪೇಪರು ಇರಲ್ಲ. ನಮ್ಮ ಅತ್ತೆ ನಮ್ಮ ಅವ್ನಿಗೆ ಅವ್ರ ಅತ್ತೆ ಮಾವ ಅವ್ರ ಅಜ್ಜಿ ತಾತ ಕೊಟ್ಟಿದ್ದು, ಇದು ಹಿಂಗೆ ಮುಂದುವರ್ಕೊಂಡು ಹೋಗೋದೆ. ನಾವೆಲ್ಲ ಅಣ್ಸ್ಕೊಡೋಣ ಪೇಪರ? ಎಷ್ಟು ಕೋಟಿ ಖರ್ಚು ಮಾಡೋಣ ನಾವು ಪೇಪರ್ ಅಣ್ಸಕ್ಕೆ? ಎಲ್ಲ ಮಧ್ಯದವ್ರು ತಿನ್ಕೋತಾರೆ. ಅಲ್ಲ, ಅವ್ರು ಮಾಡಿರೋ ರೂಲ್ಸ್ಗಳು ನಾವು ಕೊಡಲ್ಲ. ಅವ್ರಿಗೆ ಮಾಡ್ತಾ ಇರೋದೆಲ್ಲ, ನಾವು ಮಾಡಿರೋದೆಲ್ಲ ಅವ್ಯವಹಾರ ಅವ್ರು ಮಾಡ್ತಿರೋದು. ಸುಮ್ಮನೆ ನಮ್ಮನ್ನ ಸಿಗಾಕ್ಸ್ಕೊಳಕ್ ಮಾಡ್ತಾವ್ರೆ.
ಸಿಗಾಕ್ಸ್ಕೊಬಿಡೋದು. ನೀವೇನು ಕೊಡಬೇಡ್ರಿ, ಮಾಡಬೇಡ್ರಿ, ಸೈನ್ ಹಾಕ್ಬಿಡ್ರಿ ಅಂತ ಸಿಗಾಕಿಸ್ಕೊಬಿಡ್ತಾರೆ. ಆಮೇಲೆ ನಮ್ಮ ಚೆನ್ನಾಗಿ ಅರ್ದು ಊರು ಬಾಕ್ಲು ಮಾಡ್ತಾರೆ. ಬೀದಿ ಪಾಲಿ ನಿಲ್ಲಿಸಿ ನಮ್ಮನ್ನೆಲ್ಲ ಬೀದಿಲಿ ನಾವು ಬಾಯಿ ಇವಾಗೆ ಬಾಯಿ ಬಡ್ಕೊಂಡ್ರು ಕೇಳ್ತಾ ಇಲ್ಲ. ನಮ್ಮ ಕೈಲಿ ಎಲ್ಲ ಇತ್ಕೊಂಡು ಅವ್ರ ಕೈ ಸೈನ್ ಹಾಕೊಟ್ಬಿಟ್ಟು ನಾವು ಏನು ಬಾಯಿ ಬಡ್ಕೊಂಡ್ರಲ್ಲ ಅವ್ರ ಮನೆ ಬಾಕ್ಲಿಗೆ ಹೋದ್ರೆ ಅವ್ರು ನಮ್ಮನ್ನ ವಿಚಾರಿಸಲ್ಲ. ಆಮೇಲೆ ನನ್ನ ಹೆಸರು ಆಮೇಲೆ ಇವ್ರು ಹೇಳೋರು, ಬಾಲಕೃಷ್ಣ ಅವ್ರು ಹೇಳೋರು, ಯಾವುದೋ ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ, ಒಂದು ಊರಲ್ಲಿ 8ರಿಂದ 10 ಜನ ಕ್ಯಾನ್ಸರ್ ಪೇಷಂಟ್ ಅವರಂತೆ. ಕರ್ಕೊಂಬಂದು ತೋರಿಸ್ಲಿ ಬಾಲಕೃಷ್ಣ ಅವರು ಅಂತವ್ರು. ಅವ್ನಿಗೆ ಹೇಳ್ತಿದ್ರೆ ಬಾಲಕೃಷ್ಣ ಅವ್ರಿಗೆ ಪಂಚಾಯತಿಗೆ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಕಟ್ಟಲಿ. ಅವರೇ ಸರಿ ಇಲ್ಲ. ಅವ್ರು ಸರಿ ಇದ್ದಿದ್ರೆ ನಾವು ಈ ಬೀದಿಗೆ ಬರೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ನಮಗೆ. ಅವ್ರು ಏನಿದ್ರು ಆಗೋಗದೆ ಅನ್ನೋದ್ರಲ್ಲಿ ಅವ್ರೆ 8ರಿಂದ 10 ಜನ ಒಂದು ಊರಲ್ಲಿ ಕೇಸ್ ಅವರಂತೆ. ಇಂಗ್ಲೀಷ್ ಚಾನಲ್ ಅವ್ರಿಗೆ ಹೇಳವ್ರೆ, ನಾವು ನೋಡಿದ್ದೀವಿ ಯೂಟ್ಯೂಬಲ್ಲಿ. ಅದಕ್ಕೆ ಮಾರ್ಬಿಡ್ತಾರಂತೆ, ಇದನ್ನೆಲ್ಲ ಕೊಟ್ಬಿಡ್ಬೇಕಂತೆ. ಇನ್ನು ಮುಂದಕ್ಕೆ ನೀರು ಹರ್ಕೊಂಡು ಹೋಯ್ತದಲ್ಲ, ಆ ಊರೆಲ್ಲ ಏನು ಮಾಡ್ತೀರಿ? ನೀರೇನು ಕಂಚನಹಳ್ಳಿ ಬೈರ್ಮಂಗ್ಲ 2 ಪಂಚಾಯತಿಗೆ ಸ್ಟಾಪ್ ಆಗೋಗದ? ಮುಂದಕ್ಕೆ ಕರ್ಕೊಂಡು ಹೋಯ್ತದಲ್ಲ ನೀರು. ಆ ನೀರು ಕುಡಿಯೋರ್ಗೆಲ್ಲ ಕಾಯಿಲೆ ಬರಲ್ವಾ? ಇವಾಗ ನಮಗೆ, ನಾಳೆ ಅವ್ರಿಗೆ, ಆಮೇಲೆ ಅವ್ರಿಗೂ ಕ್ಯಾನ್ಸರ್ ಬರ್ಸ್ತಾರೆ. 8ರಿಂದ 10 ಜನ ಪೇಷಂಟ್ನ ತೋರಿಸ್ಲಿ ಅಂತವ್ರು ಹೇಳ್ತಿದ್ರೆ ಅವ್ರು MLA ಆಗಿ ಅವ್ರದ್ದೇ CM, ಅವ್ರದ್ದೇ ಸರ್ಕಾರ, ಅವ್ರು ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಕಟ್ಟಿಸ್ಲಿ. ರೈತ ಮಹಿಳೆಯರನ್ನ ಕಣ್ಣೀರು ಹಾಕಿಸುವಂತ ಕೆಲಸವಾಗ್ತಿದೆ, ಕಣ್ಣೀರು ಹಾಕ್ತಿದ್ದಾರೆ. ಇಲ್ಲಿರುವಂಥ ರೈತರು ಯಥೇಚ್ಛವಾಗಿ ಮಾತನಾಡ್ತಾ ಹೋಗ್ತಾರೆ. ಅವ್ರು ಹೇಳೋ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರನೇ ಇಲ್ಲ. ಅವರು ದಿನ TV ನೋಡಿ ನಮಗೆ ಹುಚ್ಚಿಡಿಯೋದು ಒಂದೇ ಬಾಕಿ ರೈತರಿಗೆ. ಬೆಳಗ್ಗೆ ಎದ್ರೆ ನ್ಯೂಸ್ ಚಾನಲ್ ಹಾಕಿದ್ರೆ ಅವ್ರೇನೋ ಒಂದು ಹೇಳಿಕೆ ಕೊಡ್ತಾರೆ, ಇವರೇನೋ ಒಂದು ಹೇಳಿಕೆ ಕೊಡ್ತಾರೆ, ಹಾಗೆ ಹೋಗೋದೆ ಅಕೌಂಟ್ಗೆ ದುಡ್ಡು ಹಾಕ್ಬಿಡ್ತೀವಿ. ಏನೇನು ಮಾತು ಇವರು ಉಚಿತನಕ್ಕೆ ನಾವು ಬದಿಯಾಗಬೇಕಾ? ಅಲ್ಲ, ನಮ್ಮ ಆಸ್ತಿ ನಮ್ಮ ಹೆಸರಲ್ಲಿ ಇಟ್ಕೊಂಡು ಇಷ್ಟು ಉಚಿತನ ತೋರಿಸ್ತಾ ಇದ್ದೀರಲ್ಲ, ನಾವೇನಾರ ಸೈನ್ ಕೊಟ್ಬಿಟ್ಟು ನಿಮ್ಮ ಹತ್ರ ತಗೊಳಕ್ ಹೋಗ್ಬಿಟ್ರೆ ನಮ್ಮನ್ನ ಎಲ್ಲೂ ಏನು ಮಾಡ್ತೀರಿ? ಪೆಟ್ರೋಲ್ ಹಾಕಿ ಸುಟ್ಬಿಡ್ತಾರೆ ಅಂತ ನನ್ನ ಮಕ್ಕಳು ರಾಜಕಾರಣಿಗಳು. ಅಲ್ಲಿ ಇನ್ನೊಂದು ನಮ್ಮ ಭೂಮಿ ತಾಯಿ ನಾವು ಗೇಯ್ಕೊಂಡಿದ್ದೀವಿ. ಈಗ ನಾವೇನು ಭೂಮಿ ಕಿತ್ಕೊಬಿಟ್ಟೆ ಅಂದರೆ ನಮ್ಮ ಕೆಲಸ ಇರಲ್ಲ, ಕಾರ್ಯ ಇಲ್ಲ ಸರ್. ನಮಗೆ ತುಂಬ ನೋವಾಗುತ್ತೆ ಸರ್. ನಮಗೆ ನಮ್ಮ ಭೂಮಿ ಕಿತ್ಕೊಂಡಾಗ ನಮ್ಮ ಮಕ್ಳುಗಳು ನಮ್ಗೆ ಇವತ್ತು ಆಸ್ತಿ ಐತೆ ಅಂದರೆ ನಮ್ಮ ಮಕ್ಳು ಒಂದು ಗೌರವ ಕೊಡ್ತಾರೆ. ನಮ್ಮ ಅಪ್ಪ ಅಮ್ಮನ ಹೆಸರು ಒಂದು ಇಷ್ಟಾದ್ರು ಆಸ್ತಿ ಇದೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಆ ಆಸ್ತಿ ನಮಗೇನಾದ್ರು ಮುಂದೆ ನಮ್ಮ ಮಕ್ಳಿಗೆ ಅನುಕೂಲ ಆಗುತ್ತೆ ಅನ್ನೋದು ರೀತಿ ಚೆನ್ನಾಗಿ ನೋಡ್ಕೋತಾರೆ. ಈಗ ಆ ಆಸ್ತಿ ಕಳ್ಕೊಂಡಂಥ ಕಾಲಕ್ಕೆ ನಮಗೆ ಮಕ್ಳುಗಳು ಈ ನೋಡ್ತಾರೆ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಸರ್. ಅದು ದುಡ್ಡು ತೊಗೊಂಡು ನಾವೇನು ಮಾಡೋಣ ಸರ್? ಆಸ್ತಿ ತೊಗೊಳಕ್ಕಾಗತ್ತಾ ಸರ್? ನಾವು ಅರ್ಧ ಎಕರೆ, 1 ಎಕರೆ, 3/4 ಎಕರೆ ಆಸ್ತಿ ತೊಗೊಳಕ್ಕಾಗತ್ತಾ ಸರ್? ಅವ್ರು 1 ಕೋಟಿ ಕೊಡ್ತಾರೆ ಸರ್. 1 ಕೋಟಿ ಇರುತ್ತಾ ಸರ್ ನಮ್ಮ ಹತ್ರ? ಅದು ಇರ್ತಾ? ಮಕ್ಳು ಒಂದು ಕಾರ್ ಕೊಡಿಸುತ್ತಾರೆ, ಒಂದು ಒಡವೆ ಕೊಡಿಸುತ್ತಾರೆ, ಅದನ್ನ ಕೊಡಿಸ್ಬಿಟ್ಟಾಗ ಮುಗ್ದೋಗ್ತದೆ. ನಮಗೆ ಅಂತ ಏನು ಸರ್ ಇದೆ? ಆಸ್ತಿ ಇದ್ರೆ ನಮ್ಮದು, ನಮ್ಮ ಮಕ್ಕಳು ಅಲ್ವಾ ಸರ್? ಅದು ಹುಟ್ಟಿ ಬೆಳೆದ ಇರೋಂಥದ್ದು. ನಾವು ಇರೋ ವಯಸ್ಸಾಗಿ ನಾವು ಮುತ್ಕರಾದ್ರೂ ಗೇಯ್ಕೊಂಡು ತಿಂತೀವಿ ಸರ್. ಅಂತಾಗ ನನ್ನ ಮಕ್ಳು ಕೊಡ್ತೀವಿ, ನನ್ನ ಮಕ್ಕಳು ನನ್ನ ಮೊಮ್ಮಕ್ಳುಗಳು ಕೊಟ್ಬಿಟ್ಟು ಹೋಗ್ಬೇಕು ಅಲ್ವಾ ಸರ್? ಅದು ನಾವು 10 ರೂಪಾಯಿ ಕೂಡಿಟ್ಟು ಆಸ್ತಿ 1 ಕುಂಟೆ ಆಗಲಿ ತೊಗೋತೀವಿ ಸರ್. ನಾವು ತೊಗೊಂಡಿರೋದೇ ಸರ್ ಆಸ್ತಿ. ನಮ್ಮ ಮಾವ ಸಂಪಾದನೆ ಮಾಡಿ ಸ್ವಲ್ಪ ಇದ್ರೂ ನಾವು ರೂಪಾಯಿ ಬೆಂಗಳೂರು ಪೇಟೆಯಲ್ಲಿ ವ್ಯಾಪಾರ ಮಾಡಿ, ಬೀದಿ ಬದಿ ವ್ಯಾಪಾರ ಮಾಡಿ, ಕೂಲಿ ಮಾಡಿ, ನಾಲಿ ಮಾಡಿ ನಾವು ಇನ್ನೂ ಅದ್ರ ಜೊತೆ ಸೇರಿಸ್ಬಿಟ್ಟು ಆಸ್ತಿ ತೊಗೊಂಡಿದ್ದೀವಿ ಸರ್. ಆ ಆಸ್ತಿ ಕೊಟ್ಬಿಟ್ಟು ನಾವು ಹೆಂಗೆ ಸರ್ ಇರಬೇಕು ಹೇಳಿ? ಏನ್ಗಿರ್ಬೇಕು ನಾವು? ನಾವಂತೂ ಸರ್ ಹೇಳ್ತೀನಿ, ಮುಖ್ಯಮಂತ್ರಿ DK ಸರ್ಗೆ ಹೇಳ್ತೀನಿ ಸರ್, ದಯವಿಟ್ಟು ನಾವು ಬಡ ಕುಟುಂಬದವ್ರನ್ನ ಹಾಳು ಮಾಡಿಬಿಡಿ ಸರ್. ಅವ್ರ ಖುಷಿನೇ ನಿಮ್ಮ ಖುಷಿ ಅಂತ ತಿಳ್ಕೊಂಡು ಅವ್ರಿಗೊಂದು ಆಶೀರ್ವಾದ ಮಾಡಿ ಸರ್. ದೇಶದ ಬೆನ್ನೆಲುಬು ಅಂತಾರೆ. ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿರೋ ರಾಜನ ದರ್ಬಾರ್ ನಿಮ್ಗೆ ಕೊಟ್ಟಿರೋದು ಸರ್. ಅದು ರಾಜ ಪ್ರಜೆಗಳ್ನ ಹಾಳು ಮಾಡಬಾರ್ದು ಸರ್. ನಾವು ರೈತರು ಸರ್, ನಾವೇನು ಕೋಟಿ ಆಸ್ತಿ ಇರೋರಲ್ಲ ಸರ್. 5 ಎಕರೆನೂ ಇಲ್ಲ ಸರ್ ನಮ್ಮ ಹತ್ರ ಇರೋದು 1.5 ಎಕರೆ ಅಷ್ಟೇ ಸರ್ ಇರೋದು ಜಮೀನು. ಅದು 2 ಅಣ್ಣ ತಮ್ಮಂದಿರು, 3/4 ಎಕರೆ ಹೋಗುತ್ತೆ. ಅದ್ರಾಗೆ ನಾವು ಸ್ವಾಭಿಮಾನದಿಂದ ಗೇಯ್ಕೊಂಡಿದ್ದೀವಿ ಸರ್. ದಯವಿಟ್ಟು ನಮ್ಮ ಕೊಯ್ರಂತ ಮಾಡಬೇಡಿ ಸರ್. ನಮ್ಮ ನಮಸ್ತೆ ಸರ್. ಸರ್, ಈಗಾಗಲೇ ನಿಮಗೆ ಗೊತ್ತಿರುವಂಥ ವಿಚಾರ, ನಿಮ್ಮ ಜಾಗ ಕೂಡ ಈ ಒಂದು ಸ್ವಾಧೀನ ಪ್ರಕ್ರಿಯೆಯಲ್ಲಿ ಹೋಗುತ್ತೆ. ಎಷ್ಟು ಎಕರೆ ಹೋಗುತ್ತೆ? ನಮ್ಮದು 6 ಎಕರೆ ಇದೆ ಸರ್. 6 ಎಕರೆ ಇದೆ ಸರ್. ಈಗ ಬಿಡದಿ ಟೌನ್ಶಿಪ್ ಪ್ಲಾನ್ ಬಗ್ಗೆ ನಿಮ್ಮ ನಿಲುವೇನು ಸರ್? ನಿಮ್ಮ ಅಭಿಪ್ರಾಯ ಏನು ರೈತರಾಗಿ? ಸರ್, ಇದು ತುಂಬ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಬಲವಂತದ ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. 80% ರೈತರು ಒಪ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಯಾರು ನಮ್ಮ ಮುಖ್ಯಮಂತ್ರಿಗಳು. ಅದೆಲ್ಲ ಶುದ್ಧ ಸುಳ್ಳು. ಇಲ್ಲಿ ಹೆಸರೇ ಇಲ್ಲ, ಯಾರು ವ್ಯವಸಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನೀವೇ ನೋಡ್ತಾ ಇದ್ದೀರಿ ವಾಸ್ತವನ. ವ್ಯವಸಾಯ ಮಾಡಿದ್ರೆ ಇಷ್ಟೆಲ್ಲ ತೆಂಗಿನ ಮರ ಇದೆಯಾ? ನೀವೇ ನೋಡಿ, ಲಕ್ಷಾಂತರ ತೆಂಗಿನ ಮರ ಇದೆ ಇಲ್ಲಿ, ಮಾವಿನ ತೋಪುಗಳಿದೆ, ಲಕ್ಷಾಂತರ ಅಡಿಕೆ ಇದೆ, ಒಳ್ಳೆ ನೀರಾವರಿ ಇದೆ. ವರ್ಷಕ್ಕೆ 4-5 ಬೆಳೆ ಬೆಳೀತಾರೆ, ತರಕಾರಿಗಳು ಬೆಳೀತಾರೆ ಸರ್. ನಾವು 2 ಪಂಚಾಯತಿಂದ 26 ಹಳ್ಳಿ ಬರ್ತವೆ. 26 ಹಳ್ಳಿಯಿಂದ ಪ್ರತಿ ತಿಂಗಳು 6 ಲಕ್ಷ ಲೀಟರು ಬೊಮ್ಮಲ್ ಬೆಂಗಳೂರಿಗೆ ಹೋಗುತ್ತೆ KMFಗೆ. ಮತ್ತು ಏನಿಲ್ಲ ಅಂದ್ರೆ ವರ್ಷಕ್ಕೆ 35ರಿಂದ 40 ಕೋಟಿ ರೇಷ್ಮೆಯಲ್ಲಿ ಆದಾಯ ಇದೆ ನಮ್ಮ ರೈತರಿಗೆ. ಇಷ್ಟೆಲ್ಲ ಆದಾಯ ಇದೆ. ಮತ್ತು ತರಕಾರಿ ಬೆಳೀತಾರೆ, ಇಲ್ಲಿ ಬನಶಂಕರಿ ತಗೊಂಡೋಗ್ತಾರೆ, KR ಮಾರ್ಕೆಟ್ ತಗೊಂಡೋಗ್ತಾರೆ, ರಾಮನಗರ, ಕನಕಪುರ. ಈಗ ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಸರ್. ಈಗ DK ಶಿವಕುಮಾರ್ ಅವರು ಈಗ 2023 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಹೇಗಾದರೂ ಮಾಡಿ ಭೂಮಿನ ಹೊಡಿಬೇಕು ಅನ್ನೋ ಉದ್ದೇಶ ಅವ್ರದ್ದು. ಯಾಕಂದರೆ ಇಲ್ಲಿ 9600 ಎಕರೆಯಲ್ಲಿ 2700 ಎಕರೆ ಗೋಮಾಳಿದೆ. ಈಗ ಸರ್ಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರ, ಅಲ್ಲ ಸರ್ಕಾರ ಮತ್ತು GBDA ಕೊಟ್ಟಿರೋ ಮಾಹಿತಿ ಪ್ರಕಾರ 2700 ಎಕರೆ. ಈಗ ಮೊನ್ನೆ ಹೇಳ್ತಾ ಇದ್ದಾರೆ 725 ಎಕರೆ ಅಂತ ಇದ್ದಾರೆ. ಇನ್ನು 2000 ಎಕರೆ ಎಲ್ಲೋಯ್ತು?
ಈಗ ಪಿ ನಂಬರ್ ಬಡವ್ರಿಗೆ ಕೊಟ್ಟಿರ್ಬೋದು ಒಂದು ಸ್ವಲ್ಪ ಎಕರೆಗಳನ್ನ, ಮತ್ತು ಕೆರೆ ಕಟ್ಟೆ ಇರ್ಬೋದು, ಒಂದು 1000 ಎಕರೆ 1000 ಎಕರೆನ ಇರುತ್ತಲ್ಲ. ಇವರು ದೊಡ್ಡ ರಿಯಲ್ ಎಸ್ಟೇಟ್ ದಂಧೆ ಸರ್. ಇವರು ರಿಯಲ್ ಎಸ್ಟೇಟ್ ದಂಧೆ ನಡೆಸೋದಕ್ಕೋಸ್ಕರನೇ ರಾಮನಗರ ಜಿಲ್ಲೆ ಅಂತ ಇದ್ದದನ್ನು